ತಮಿಳುನಾಡಿನಲ್ಲಿ ಎಲ್ಲರ ಊಹೆಯನ್ನ ಉಲ್ಟಾಪಲ್ಟ ಮಾಡಿ ವಿಜಯ್ ಗೆದ್ದು ಬೀಗಿದ್ದಾರೆ. ಚೊಚ್ಚಲ ಪ್ರಯತ್ನದಲ್ಲೇ ಭರ್ಜರಿ ಗೆಲುವನ್ನ ಸಾಧಿಸಿ ತಮಿಳುನಾಡು ಸಿಎಂ ಆಗ್ತಿದ್ದಾರೆ. ಡಿಎಂಕೆ, ಎಐಡಿಎಂಕೆ ಅಂತಹ ಪ್ರಬಲ ಪಕ್ಷಗಳಿಗೆ ಮಣ್ಣು ಮುಕ್ಕಿಸಿರುವಂತಹ ದಳಪತಿ ವಿಜಯ್ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಬರೋಬ್ಬರಿ 108 ಕ್ಷೇತ್ರದಲ್ಲಿ ಜಯಬೇರಿ ಬಾರಿಸಿದ ವಿಜಯ್ ಟಿವಿಕೆ ಪಕ್ಷ ಸರ್ಕಾರ ರಚನೆಯತ್ತ ಕಸರತ್ತನ್ನ ಮಾಡ್ತಾ ಇದೆ. ಮ್ಯಾಜಿಕ್ ನಂಬರ್ 118 ತಲುಪಲು ಯಾರೊಂದಿಗೆ ವಿಜಯ್ ಮೈತ್ರಿಯನ್ನ ಮಾಡಿಕೊಳ್ತಿದ್ದಾರೆ ಎಂಬ ಲೆಕ್ಕಾಚಾರದ ನಡುವೆ ವಿಜಯ್ ಸಂಪುಟದ ಸಚಿವರಾಗುವ ಭಾಗ್ಯ ಯಾರಿಗೆಲ್ಲ ಸಿಗುತ್ತೆ ಎಂಬ ಕುತೂಹಲ ಕೂಡ ಮೂಡಿಸಿದೆ. ಇದರ ನಡುವೆ ಈ ವಿಜಯೋತ್ಸವದ ಸಮಯದಲ್ಲಿ ಎಲ್ಲರ ಗಮನವನ್ನ ಸೆಳೀತಾ ಇರುವಂತಹ ಮತ್ತೊಂದು ಹೆಸರು ತ್ರಿಷಾ. ನಟಿ ತ್ರಿಷಾ ಸ್ವತಃ ವಿಜಯ್ ಮನೆಗೆ ಭೇಟಿ ನೀಡಿ ಅಭಿನಂದಿಸಿದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ನಾನಾ ಚರ್ಚೆಗಳಿಗೆ ಕಾರಣವಾಗಿದೆ. ಇದು ಕೇವಲ ಅಭಿನಂದನೆಗಳಿಗೆ ಸೀಮಿತವಾಗಿಲ್ಲ, ಇದರ ಹಿಂದೆ ದೊಡ್ಡ ರಾಜಕೀಯ ಸಮೀಕರಣ ಇದೆ ಎಂಬ ಮಾತು ಕೂಡ ಕೇಳಿಬರ್ತಾ ಇದೆ. ಪ್ರಸ್ತುತ ಕೇಳಿ ಬರ್ತಾ ಇರುವಂತಹ ಅತ್ಯಂತ ಕುತೂಹಲಕಾರಿ ಸುದ್ದಿ ಅಂದ್ರೆ ತ್ರಿಷಾ ಶೀಘ್ರದಲ್ಲೇ ರಾಜಕೀಯ ಪ್ರವೇಶಿಸಲಿದ್ದಾರೆ. ವಿಜಯ್ ಸಂಪುಟದಲ್ಲಿ ಅವರಿಗೆ ಪ್ರಮುಖ ಸ್ಥಾನ ಸಿಗಲಿದೆಯಂತೆ. ಡಿಸಿಎಂ ಆಗ್ತಾರೆ ಎಂಬ ಚರ್ಚೆಯೂ ನಡೀತಾ ಇದೆ. ವಿಜಯ್ ತಿರುಚಿ ಪೂರ್ವ ಮತ್ತು ಪೆರಂಬೂರು 2 ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರು, 2ರಲ್ಲೂ ಗೆದ್ದು ಬೀಗಿದ್ದಾರೆ. ಆದ್ರೆ ನಿಯಮದ ಪ್ರಕಾರ ವಿಜಯ್ 1 ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗುತ್ತೆ. ಸದ್ಯ ವಿಜಯ್ ಅವರಿಂದ ತೆರವಾದ ಸ್ಥಾನದಲ್ಲಿ ತ್ರಿಷಾ ಸ್ಪರ್ಧಿಸುವ ನಿರೀಕ್ಷೆ ಇದೆ. ಅಲ್ಲಿ ಗೆದ್ದ ನಂತರ ಅವರಿಗೆ ಸರ್ಕಾರದಲ್ಲಿ ಪ್ರಮುಖ ಜವಾಬ್ದಾರಿ ನೀಡಲಾಗುವುದು ಎಂಬ ವದಂತಿ ಕೂಡ ಇದೆ. ಚುನಾವಣೆಗೂ ಮುಂಚೆಯೇ ವಿಜಯ್ ಮತ್ತು ತ್ರಿಷಾ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಸುದ್ದಿಗಳು ಹರಿದಾಡಿದ್ವು. ವಿಜಯ್ ಪತ್ನಿಗೆ ವಿಚ್ಛೇದನ ನೀಡುತ್ತಿದ್ದಾರೆ ಎಂಬ ವದಂತಿ ಬಂದಾಗ ತ್ರಿಷಾ ಹೆಸರು ಜೋರಾಗಿ ಕೇಳಬಂದಿತ್ತು. ಇಬ್ಬರು ಒಟ್ಟಿಗೆ ಮದುವೆ ಪ್ರೋಗ್ರಾಂನಲ್ಲಿ ಭಾಗಿಯಾಗಿದ್ದು ವದಂತಿಗಳು ಇನ್ನಷ್ಟು ಹೆಚ್ಚಾದವು. ಈಗ ವಿಜಯ್ ಗೆಲುವಿನ ನಂತರ ತ್ರಿಷಾ ಸಕ್ರಿಯವಾಗಿ ಕಾಣಿಸಿಕೊಳ್ತಾ ಇರೋದು ಆ ಸುದ್ದಿಗಳಿಗೆ ಮತ್ತೆ ಬಲವನ್ನ ತುಂಬುತ್ತಾ ಇದೆ. ಆದಾಗ್ಯೂ ವಿಜಯ್ ಮತ್ತು ತ್ರಿಷಾ ಈ ವಿಷಯಗಳಿಗೆ ಅಧಿಕೃತವಾಗಿ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ತ್ರಿಷಾ ಪ್ರಸ್ತುತ ಟಾಲಿವುಡ್ನ ಮೆಗಾಸ್ಟಾರ್ ಚಿರಂಜೀವಿ ಜೊತೆ ವಿಶ್ವಾಂಬರ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈ ಬೃಹತ್ ಸೋಶಿಯೋ ಫ್ಯಾಂಟಸಿ ಚಿತ್ರದ ಮೇಲೆ ಭಾರಿ ನಿರೀಕ್ಷೆಗಳಿವೆ. ಒಂದೆಡೆ ಅವರು ಬೆಳ್ಳಿಯ ಪರದೆಯ ಮೇಲೆ ಪ್ರಮುಖ ನಾಯಕಿಯಾಗಿ ಮಿಂಚ್ತಾ ಇದ್ದಾರೆ, ಮತ್ತೊಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಾರೆ. ತಮಿಳುನಾಡು ಸಿನಿಮಾ ತಾರೆಯರು ರಾಜಕೀಯ ಪ್ರವೇಶಿಸೋದು ಹೊಸದೇನಲ್ಲ. ಈ ಹಿಂದೆ ಎಂಜಿಆರ್, ಜಯಲಲಿತಾ ಅಂತವರು ಬೆಳ್ಳಿ ಪರದೆಯಿಂದ ರಾಜಕೀಯವನ್ನ ಆಳ್ತಾ ಇದ್ರು. ಈಗ ವಿಜಯ್ ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ತ್ರಿಷಾ ಅವರ ಬೆಂಬಲಕ್ಕೆ ವಿಜಯ್ ನಿಲ್ತಾರೋ ಅಥವಾ ಇವೆಲ್ಲವೂ ವದಂತಿಗಳೇ? ಇದನ್ನ ತಿಳಿಯಲು ಇನ್ನು ಕೆಲವು ದಿನ ಕಾಯಲೇಬೇಕು.